ಇವತ್ತು ಪ್ರವಾಸ ಮಂದಿರ ಸೇರೋ ಉದ್ದೇಶ ಏನಪ್ಪಾ ಅಂದ್ರೆ ನಮ್ಮ ಆವಣಿ ಜಾತ್ರೆ ವಿಶೇಷ ಬಗ್ಗೆ ಮಾತಾಡಬೇಕಂತ ನಾವು ಎಲ್ಲರೂ ಕಳಿಸಿದೀವಿ. ಇದಕ್ಕೆ ನೀವೆಲ್ಲರೂ ಬಂದಿರೋದಕ್ಕೆ ನಮ್ಗೆ ತುಂಬಾ ಸಂತೋಷವಾಗಿದೆ. ಇವಾಗ ಏನಪ್ಪಾ ಅಂದ್ರೆ ನಾವು ಪುರಾತನದಿಂದ ಆವಣಿ ಜಾತ್ರೆಯಲ್ಲಿ ಪೂಜೆಯನ್ನು ನಾವು ಮಾಡ್ಕೊಂಡು ಬರ್ತಾ ಇದೀವಿ. ಆದ್ರೆ ನಮ್ಮ ಜಾತಿ ಫಸ್ಟ್ ಪೂಜೆಯನ್ನು, ಪ್ರಥಮ ಪೂಜೆಯನ್ನು ನಾವು ಆಚರಣೆ ಮಾಡ್ಬೇಕೆಂದು ಇಲ್ಲೆಲ್ರಿಗೂ ಬಂದಿರೋದಕ್ಕೆ ನಮ್ಗೆ ವಂದನೆಗಳು ಹೊರಿಸ್ತಾ ಇದ್ದೀನಿ ಎಲ್ರಿಗೂ. ಆಮೇಲೆ ಇಲ್ಲಿ ಸೇರೋ ತಾರೀಕು 1/11/2026 ಈ ಆವಣಿ ಜಾತ್ರೆಗೆ ಎಲ್ಲರೂ ಆಗಮನಿಸಿ ಯಶಸ್ವಿಗೊಳಿಸ್ಬೇಕೆಂದು ನಿಮ್ಮೆಲ್ರಿಗೂ ತಿಳಿಸ್ತಾ ಇದ್ದೀನಿ ಅಂತ ಈ 4 ಮಾತು ನಾನು ಹೇಳಿದ್ದಕ್ಕೋಸ್ಕರ ನಿಮ್ಗೆಲ್ರಿಗೂ ನಮಸ್ಕಾರಗಳಾಗ್ತಾ ಇದ್ದೀನಿ. ಜೈ ಮಾದಿಗ, ಜೈ ಮಾದಿಗ. ಜಾಂಬವಂತ ಸ್ವಾಮಿ ದೇವಸ್ಥಾನ ಶ್ರೀ ಆದಿ ಜಾಂಬವಂತ ಸ್ವಾಮಿ ಅಭಿವೃದ್ಧಿ ಸೇವಾ ಟ್ರಸ್ಟ್ ವತಿಯಿಂದ ದಿನಾಂಕ 11/2/2026 ಬುಧವಾರದಂದು ಸ್ವಾಮಿ ಜಾತ್ರಾ ಪೂಜಾ ಮಹೋತ್ಸವ ಏರ್ಪಡಿಸಲಾಗಿದ್ದು ಎಲ್ಲಾ ತಾಲೂಕು ಜಿಲ್ಲಾ ನಮ್ಮ ಮಾದಿಗ ಜನಾಂಗದವರು ಎಲ್ಲ ಸೇರಿ ಈ ಪೂಜೆ ಪಾಲ್ಗೊಂಡು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ತಾಲೂಕು ಸಮಿತಿಯಿಂದ ಮನವಿ. ಜೈ ಜಾಂಬವ, ಜೈ ಜಾಂಬವ, ಜೈ ಜಾಂಬವ. ಎಲ್ಲರಿಗೂ ನಮಸ್ಕಾರ. ಏನು ಇವತ್ತು ಪ್ರವಾಸ ಮಂದಿರದಲ್ಲಿ ಮೀಟಿಂಗ್ ಮಾತಾಡಬೇಕಾಗಿ ಎಲ್ಲರೂ ಮುಖಂಡರು ಇಲ್ಲಿ ಸೇರಿರ್ತಕ್ಕಂಥ ಉದ್ದೇಶ ಶ್ರೀ ಆದಿ ಜಾಂಬವಂತ ಸ್ವಾಮಿ ದೇವಾಲಯ ಆವಣಿ ಗ್ರಾಮದಲ್ಲಿ, ಆವಣಿ ಪಂಚಾಯಿತಿಯಲ್ಲಿ ಎಲ್ಲ ಜನಾಂಗದವರು 11/2/2026 ಮಾದಿಗ ಜನಾಂಗದ ಕುಲಗುರುವಾದ ಕುಲ ದೇವರಾದ ಶ್ರೀ ಆದಿ ಜಾಂಬವಂತ ಸ್ವಾಮಿಯ ಪೂಜಾ ಮಹೋತ್ಸವವನ್ನು ಹಮ್ಮಿಕೊಂಡಿರುತ್ತಾರೆ. ತಾವು ಎಲ್ಲ ಜನಾಂಗದವರು ಹಾಗೂ ಸಾರ್ವಜನಿಕರು, ಮುಖ್ಯವಾಗಿ ಮಾದಿಗ ಕುಲದವರು ಸೇರಬೇಕಾಗಿ ತಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತಿದ್ದೇವೆ. ಇದರ ಮೂಲ ಮುಖಂಡರಾಗಿ ಎಂ ಶಂಕರಪ್ಪನವರು ಇದರ ಅಧ್ಯಕ್ಷತೆಯನ್ನು ವಹಿಸಿ ಎಲ್ಲ ಜನಾಂಗದವನು ಕುಲ ಬಾಂಧವರನ್ನು ಸೇರಿಸಬೇಕಾಗಿ ತಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತಿದ್ದೇನೆ. ಆದರೆ ಇದರ ಮುಖ್ಯ ಉದ್ದೇಶ ಇತಿಹಾಸದಿಂದನೂ ಆದಿನ ಕಾಲದಿಂದಲೂ ನಮ್ಮ ಪುರಾತನ ದೇವಾಲಯವಾದ ಶ್ರೀ ಆದಿ ಜಾಂಬವಂತ ಸ್ವಾಮಿ ದೇವಾಲಯ ಮುಖ್ಯ ದೇವಾಲಯವಾಗಿರುತ್ತದೆ. ಇದನ್ನು ಆ ದಿನ ಏನು ನಾವು ದಿನಾಂಕ ನಿಗದಿಪಡಿಸಿರುತ್ತೀವೋ 11/2/2026 ಜಾತಿ ಜನಾಂಗದವರು ಹಾಗೂ ಮಾದಿಗ ಜನಾಂಗದವರು ಸೇರಿ, ಕುಲ ಬಾಂಧವರು ಎಲ್ಲರೂ ಸೇರಿ ಇದನ್ನು ಯಶಸ್ವಿಗೊಳಿಸಬೇಕಾಗಿ ಈ ದಿನ ಪ್ರವಾಸ ಮಂದಿರದಲ್ಲಿ ವಿಶೇಷ ಪತ್ರಿಕೆಯನ್ನು ಬಿಡುಗಡೆ ಮಾಡಲಾಗಿದೆ. ಜಾಂಬವಂತಂ ಗದಾಹಸ್ತ ಅಭಯ ವರಪ್ರದ ರಾಮಕೃಷ್ಣ ಭಕ್ತಂ ಶಿರಷ್ಟಾಂಗಂ ಬಲ್ಲೋಕವೀರಂ. ದಿನಾಂಕ 11/2/2026 ಆವಣಿ ಜಾತ್ರೆಯ ಪ್ರಯುಕ್ತ ಪ್ರಥಮ ಪೂಜೆ ಶ್ರೀ ಆದಿ ಜಾಂಬವಂತ ಸ್ವಾಮಿ ದೇವಸ್ಥಾನ ಪ್ರಥಮ ಪೂಜೆ ನಡೆಯೋದ್ರಿಂದ ಪುರಾಣ ಪ್ರಸಿದ್ಧ ಇತಿಹಾಸ ಇರ್ತಕ್ಕಂತಹ ರಾಮಾಯಣ ಕಾಲದಿಂದಲೂ ತುಂಬಾ ಪ್ರಸಿದ್ಧಿ ಹೊಂದಿರತಕ್ಕಂತಹ ಆವಣಿ ಜಾತ್ರೆಯ ವಿಶೇಷವಾಗಿ ಕ್ಷೇತ್ರ ಪಾಲಕರಾಗಿ ನೆಲೆಸಿರುವಂತಹ ಒಂದು ಆದಿ ಜಾಂಬವಂತ ಪೂಜೆಯನ್ನ ನಾವು ದಿನಾಂಕ 11/2/2026 ಹಮ್ಮಿಕೊಂಡಿರೋದ್ರಿಂದ ಎಲ್ಲಾ ಸಮುದಾಯದ ವ್ಯಕ್ತಿಗಳು, ಜನರು, ಸಾರ್ವಜನಿಕರು ಈ ಒಂದು ಪೂಜೆಗೆ ವಿಶೇಷ ಆಹ್ವಾನಿತರಾಗಿ ಬರ್ತಕ್ಕಂತಹ ರಾಜ್ಯ ಮತ್ತು ಜಿಲ್ಲೆ ಮತ್ತು ತಾಲೂಕಿನ ಎಲ್ಲಾ ರಾಜಕೀಯ ಮುಖಂಡರುಗಳು ಹಾಗೂ ಎಲ್ಲರೂ ಆಗಮಿಸ್ತಾ ಇರೋದ್ರಿಂದ ಎಲ್ಲರೂ ಕೂಡ ಈ ಒಂದು ಪೂಜೆಗೆ ಬಂದು ಈ ಒಂದು ಯಶಸ್ವಿಯಾಗಿ ಜಾತ್ರೆಯನ್ನ ವಿಜೃಂಭಣೆಯಿಂದ ಆಚರಣೆ ಮಾಡ್ಬೇಕಾಗಿರೋದ್ರಿಂದ
ನಮ್ಮ ಸಮಸ್ತ ಕುಲ ಬಾಂಧವರು ಹಾಗೂ ಸಮುದಾಯದ ಎಲ್ಲಾ ಮುಖಂಡರುಗಳು ಹಾಗೂ ಮುಳಬಾಗಿಲು ತಾಲೂಕಿನ ಹಿರಿಯ ಮುಖಂಡರಲ್ಲಿ ಪ್ರಾರ್ಥಿಸುತ್ತಾ ಈ ದಿನ ನಾವು ಈ ಒಂದು ಪತ್ರಿಕೆಯನ್ನ ಮಾಧ್ಯಮದ ಮುಖಾಂತರ ಬಿಡುಗಡೆ ಮಾಡ್ತಾ ಎಲ್ಲಾ ವ್ಯಕ್ತಿಗಳಿಗೂ ತಿಳಿಸುತ್ತಾ ಈ ಪತ್ರಿಕೆಯನ್ನ ನಾವು ಬಿಡುಗಡೆ ಮಾಡ್ತಾ ಇದ್ದೇವೆ. ಈ ಒಂದು ಸಮುದಾಯದ ಪರವಾಗಿ ಎಲ್ಲರೂ ಕೂಡ ಪೂಜೆಗೆ ಆಗಮಿಸಿ ಪೂಜೆಯಲ್ಲಿ ಭಾಗವಹಿಸಿ ದೇವರ ಕೃಪೆಗೆ ಪಾತ್ರರಾಗಿ ಹಾಗೂ ತೀರ್ಥ ಪ್ರಸಾದಗಳನ್ನ ಸ್ವೀಕಾರ ಮಾಡಬೇಕೆಂದು ಈ ಮೂಲಕ ಎಲ್ಲರಿಗೂ ಕೂಡ ತಿಳಿಯಪಡಿಸ್ತಾ ಇದ್ದೇವೆ. ನಾವೆಲ್ಲ ಐಬಿಯಲ್ಲಿ ಸೇರುವ ಮುಖ್ಯ ಉದ್ದೇಶ ಏನಂದ್ರೆ ಶ್ರೀ ಆದಿಜಾಂಬವ ಸ್ವಾಮಿಯ ದೇವಸ್ಥಾನ ಶ್ರೀ ಆದಿಜಾಂಬ ಸೇವೆ ಅಭಿವೃದ್ಧಿ ಸೇವಾ ಟ್ರಸ್ಟ್ ವತಿಯಿಂದ ಮುಳಬಾಗಿಲು ತಾಲೂಕಿನ ಎಲ್ಲ ಕುಲಬಾಂಧವರು ಸೇರಿ ದಿನಾಂಕ 11/2/2026 ಬುಧವಾರ ಶ್ರೀ ಆದಿಜಾಂಬ ಸ್ವಾಮಿ ಅವಣಿಯಲ್ಲಿ ವಿಶೇಷ ಪೂಜೆ ಇದೆ. ಆದ್ರಿಂದ ನಮ್ಮ ಎಲ್ಲ ಕುಲಬಾಂಧವರು ಸೇರಿ ತಾಲೂಕಿನೆಲ್ಲ ಕುಲಬಾಂಧವರು ಸೇರಿ ತಾಲೂಕು ಮಟ್ಟವಾಗಿ, ಜಿಲ್ಲಾ ಮಟ್ಟವಾಗಿ, ಹಾಗೆ ಹೋಬಳಿ ಮಟ್ಟವಾಗಿ, ಹಳ್ಳಿ ಮಟ್ಟವಾಗಿ ಎಲ್ಲರನ್ನೂ ಇದರಲ್ಲಿ ಸೇರಿಸಿ ಅವನ್ನ ಆಹ್ವಾನ ಮಾಡ್ತಾ ಇದ್ದೀವಿ. ದಯವಿಟ್ಟು ನೀವೆಲ್ಲ ಈ ಆದಿಜಾಂಬ ಸ್ವಾಮಿ ದೇವಸ್ಥಾನ 11 ನಡೀತಾ ಇದೆ. ನೀವೆಲ್ಲ ರಾಜ್ಯವಂತ ಎಲ್ಲ ಬರ್ತಾ ಇದ್ದಾರೆ, ನೀವೆಲ್ಲ ಸಹಕರಿಸಬೇಕು. ಅದೇ ರೀತಿ ಇದರಲ್ಲಿ ಅದ್ದೂರಿಯಾಗಿ ನಡೆಯುತ್ತೆ. ಏನು ಅವಣಿ ಜಾತ್ರೆ ನಡೆಯುತ್ತೆ. ಅದಕ್ಕೆ ಮುಂಚೆನೆ ನಮ್ಮ ಶ್ರೀ ಆದಿಜಾಂಬವಂತ ಸ್ವಾಮಿ ಮೊದಲನೇ ಪೂಜೆ ನಮ್ದಾಗತ್ತೆ. ತಾಲೂಕು ಮಟ್ಟವಾಗಿ, ಜಿಲ್ಲೆ ಮಟ್ಟದಾಗಿ, ಹಾಗೆ ರಾಜ್ಯ ಮಟ್ಟದಾಗಿ ಎಲ್ಲ ಮುಖಂಡರು ಎಲ್ಲ ಬರ್ತಾ ಇದ್ದಾರೆ. ನೀವು ಆಂಧ್ರದಿಂದ, ತಮಿಳುನಾಡಿಂದ, ಇನ್ನ ಬೇರೆ ಬೇರೆ ರಾಜ್ಯಗಳಿಂದ ಬರ್ತಾ ಇದ್ದಾರೆ. ನೀವು ಬಂದು ಆ ಪೂಜೆಯನ್ನ ಸ್ವೀಕಾರ ಮಾಡಿ ಈ ಸಂದರ್ಭದಲ್ಲಿ ನಮ್ಗೆಲ್ಲರಿಗೂ ಈ ಮಾಧ್ಯಮ ಮುಖಾಂತರ ಹೇಳ್ತಾ ಇದೀವಿ. ಈ ಸಂದರ್ಭದಲ್ಲಿ ಎಲ್ಲ ಕುಲಬಾಂಧವರು ಸೇರಿ ಇದೊಂದು ಆಹ್ವಾನ ಪತ್ರಿಕೆ ಅಂತ ಹೇಳ್ಬಿಟ್ಟು ತಮ್ಮಲ್ಲಿ ಹೇಳ್ತಾ ಇದ್ದೀನಿ. ವಿಶೇಷ ಆಹ್ವಾನತೆ ಸನ್ಮಾನ್ಯ KH ಮುನಿಯಪ್ಪನವರು, ಹಾಗೆ ಎ ನಾರಾಯಣಸ್ವಾಮಿ ಅವರು, ಹಾಗೆ ನಮ್ಮ ಗೋವಿಂದ ಕಾರಜೋಳ ಸಾರು, ಇನ್ನ H ಆಂಜನೇಯ ಸಾರು, ಇನ್ನ ಎಲ್ಲ ರೂಪಕ್ಕ ಅವರು, ಕೆಜಪ್ಪ ಶಾಸಕರಾಗಂತ ರೂಪಕ್ಕ ಅವರು, ಮಾನ್ಯ ಸಮೃದ್ಧಿ ಮಂಜುನಾಥ್ ಅವರು, ಹಾಗೆ ನಮ್ಮ ಕೊತ್ತೂರು ಮಂಜುನಾಥ್ ಅವರು, ಮಲ್ಲೇಶ್ ಬಾಬು ಅವರು, ಎಲ್ಲಾ ಮುಖಂಡರು, ಆದಿನಾರಾಯಣವರು, ಎಲ್ಲ ಮುಖಂಡರು ಎಲ್ಲ ಬರ್ಬೇಕಂತ ಹೇಳ್ಬಿಟ್ಟು ಈ ಮಾಧ್ಯಮ ಮುಖಾಂತರ ನಾವು ಪಾಂಪ್ಲೆಟ್ ತಿಳಿಸ್ತೀವಿ. ಈ ಮಾಧ್ಯಮ ಮುಖಾಂತರ ಏನಂದ್ರೆ ಎಲ್ಲರಿಗೂ ತಿಳಿಸ್ತಾ ಇದ್ವಿ. ತಾವೆಲ್ಲ ಬಂದು ಈ ಪೂಜೆಯನ್ನ ಯಶಸ್ವಿ ಮಾಡ್ಬೇಕಂತ ತಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೀನಿ. ನಮಸ್ಕಾರ. ಸಾಕೇನಪ್ಪ? ಓಕೆ ಸರ್.